ಈಸ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಅಂದ್ರೆ ಅವ್ರು ಕೊಡೋ ಸಾಂಗ್ಸ್ ನನ್ನ ಸಿನಿಮಾ ಸಾಂಗ್ಸ್ ಅಂತಾನೆ ಅಲ್ಲ, ಅವರು ಪಾಪ್ಕಾರ್ನ್ ಮಂಕಿ ಟೈಗರ್ ಟಗ್ಗೋರದೆ ಒಂಥರ ಸಕ್ಕತ್ ಇಷ್ಟ ಆಗತ್ತೆ ನಂಗೆ ಅವ್ರ ಸ್ಟೈಲ್ ಆಫ್ ಸಾಂಗ್ಸ್ ಎಲ್ಲ. ಸಪ್ತಸಾಗರದಾಗಿರ್ಬೋದು, ಸಿಕ್ಕಾಪಡೆ ಖುಷಿ ಆಗತ್ತೆ. ವೆರಿ ರೀಸೆಂಟ್ ಆಗಿ ಒಬ್ರು ಕೇಳ್ತಾ ಇದ್ರು, ನೀವು ಸಿನಿಮಾ ಸೈನ್ ಮಾಡೋಕ್ ಮುಂಚೆ ಅಗ್ರಿಮೆಂಟ್ ಅಲ್ಲಿ ಶರಣ್ ಸರ್ ಇದಾರ, ಓನ್ಲಿ ದೇ ನಮ್ಗಳು ಸೈನ್ ಅಂತ ಮಾಡ್ಕೊಂಡಿದೀರಾ ನೀವು ಅಗ್ರಿಮೆಂಟ್ ನ ಅಂತ. ಸೊ ಫಸ್ಟ್ ಸಾಂಗ್ ನಾನು ಈ ತರ ಓಪನ್ ಮಾಡಿದ್ರೆ ನಾನೇ ಇದ್ದೀನಿ, ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನೇ ಇದ್ದೀನಿ, ಅಷ್ಟು ವ್ಯೂಸ್ ಈ ತರ ಹಿಂಗ್ ಮಾತಾಡೋ ತರ ಇಲ್ಲ. ಏನೇ ಹೋಗೆ ಬರ್ತ್ಯಾ ಬರಲ್ವಾ ಇವಾಗ ಆ ತರ. ಸೊ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಯಕ್ಕ ನಂದಿನಿ, ನಮ್ಮ ಸಂಜನಾ ಅಂತ ಪ್ರೀತಿಯಿಂದ ಹೇಳ್ತೀವಿ. ಸೊ ಪ್ರತಿ ಸಿನಿಮಾಗೂ ಸಂಜನಾ ಅವ್ರ ಜೊತೆ ಒಂದು ಒಳ್ಳೆ ಮಾತುಕತೆ ಇರುತ್ತೆ. ಸಂಜನಾ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಂಟ್ರೊಡಕ್ಷನ್ ತುಂಬಾ ಖುಷಿ ಆಯ್ತು. ಕನ್ನಡ ಪಿಕ್ಚರ್ಗೆ ಯಾವಾಗ್ಲೂ ಸಂಜನಾ ಒಂದು ಸ್ಪೆಷಲ್. ಯಾವಾಗ್ಲೂ ಅಂದ್ರೆ ಪ್ರತಿ ಸಿನಿಮಾದಕ್ಕೂ ನಾವೇನೋ ಒಂದು ಮಾಡ್ತೀವಿ. ಸೊ ಅದೇ ತರ ಎಕ್ಕಾಗೂ ನಾವು ಮತ್ತೆ ಸಿಕ್ಕು ಅಂತ ಆಗಿದೆ. ಎಕ್ಕ ತುಂಬಾ ಸ್ಪೆಷಲ್ ಆಗಿ ಕಾಣ್ತಿದೆ ಸಂಜನಾ. ಹೌದು, ಹೇಗೆ ಅಂತ ಟೀಮಲ್ಲಿರೋ ವೈಬ್ ಹಂಗಿತ್ತು. ನಾವು ಬಿಗಿನ್ ಮಾಡೋದಕ್ಕೆ ಮುಂಚೆನೆ ನಮ್ಮ ಡೈರೆಕ್ಟರ್ ಒಂದು ಮಾತು ಹೇಳಿದ್ರು, ಅಂದ್ರೆ ಕಂಪ್ಲೀಟ್ ನಂಬಿಕೆ ಇಟ್ಕೊಂಡು ಆ ಪಾಸಿಟಿವ್ ವೈಬಲ್ ಬನ್ನಿ ಎಲ್ಲ ಚೆನ್ನಾಗತ್ತೆ ಅಂತ ಸಿನಿಮಾ ಶುರುವಾಗಕ್ಕೆ ಮುಂಚೆ. ಸೊ ಅದು ನಂಗೆ ಮೈಂಡ್ ತುಂಬ ಇದಿತ್ತು. ಓಕೆ, ಅಂದರೆ ಇದು ಫಸ್ಟ್ ಸಿನಿಮಾ, ಬರೀ ಶೂಟಿಂಗ್ ಅಥವಾ ಟೆಕ್ನಿಕ್ಯಾಲಿಟಿ ಬಿಟ್ಟು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ನಾವು ಹೆಂಗೆ ವೈಬ್ ಮಾಡ್ತೀವಿ, ಅದೆಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಆ ಎನರ್ಜಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ಅದು ಫಸ್ಟ್ ಟೈಮ್ ಒಂದು ಸೆಟ್ಟಲ್ಲಿ ನೋಡಿದ್ದು, ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು. ಸೊ ಐ ಥಿಂಕ್ ಐ ಡೋಂಟ್ ನೋ, ಸಮ್ವೇರ್ ಹೆಲ್ಪ್ ಆಗಿರ್ಬೋದು ಅದು ಅಂತ. ಡೈರೆಕ್ಟರ್ ಹೇಳ್ತಿದ್ರು, ಅಂದರೆ ನಾನು ಅಂದರೆ ನಿಮ್ಮ ವಿಚಾರಕ್ಕೆ ಬಂದ್ರೂ ಮೊದಲನೇ ಸಿನಿಮಾದಲ್ಲಿ ಆ ಥರದ್ದೊಂದು ಅಂದರೆ ತುಂಬ ನಿಮ್ಮ ಮೇಲೆ ಪಾಯಿಂಟ್ ಔಟ್ ಆಗುವಂಥ ಕ್ಯಾರೆಕ್ಟ್ರು ಅಥವಾ ಅದು ಕ್ಯಾರಿ ಮಾಡುವಂಥ ಕ್ಯಾರೆಕ್ಟ್ರು ಸಲಗಾಗಿರ್ಬೋದು, ಅಂದರೆ ಆ ಥರದ್ದು ಕ್ಯಾರೆಕ್ಟರ್ಸು ಹೀರೋಯಿನ್ಸ್ಗೆ ತುಂಬ ಕಡಿಮೆ ಸಿಗೋವಂಥದ್ದು. ಬಟ್ ಈ ಸಿನಿಮಾದಲ್ಲಿ ಆ ಥರದ್ದೊಂದು ಸ್ಟ್ರಾಂಗ್ ಎಲಿಮೆಂಟ್ ಇದೆ ಹೀರೋಯಿನ್ಗೆ ಅನ್ನೋ ಥರದ್ದು ಡೈರೆಕ್ಟರ್ ಹೇಳ್ತಾ ಇದ್ರು. ಸೊ ಈ ಒಂದು ಎಕ್ಕ ಸಿನಿಮಾ ಅಂದರೆ ರಾಯಲ್ ನಡೀತಾ ಇತ್ತು, ಐ ಥಿಂಕ್ ಅವಾಗ ಎಕ್ಕ ಇದಕ್ಕಿದಂಗೆ ಸ್ಟಾರ್ಟ್ ಆಯಿತು. ಸೊ ನೀವು ಜಾಯ್ನ್ ಆದರೆ ಆ್ಯಂಡ್ ಈ ಒಂದು ಕತೆ ಕೇಳಿದಾಗ ಅಥವಾ ಈ ಒಂದು ಕ್ಯಾರೆಕ್ಟರ್ಲಿ ಬ್ಲೆಂಡ್ ಆದಾಗ ಮತ್ತು ಈ ಒಂದು ಅಟ್ಮಾಸ್ಫಿಯರಲ್ಲಿ ಕೆಲಸ ಮಾಡಿದಾಗ ಹೇಗಿತ್ತು ಅಂತ? ಅಂದರೆ ನಾನು ಅಫ್ಕೋರ್ಸ್ ಟೀಮಿಗೆ ಬಂದಿದ್ದು ಇದೊಂದು ಕೊಲಾಬ್ರೇಷನ್, ಅದ್ಭುತವಾದ ಕೊಲಾಬ್ರೇಷನ್ ಅಲ್ವಾ. ಅಂದರೆ ನಮ್ಮ 3 ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್, DOP ಅವರು ತುಂಬ ಒಳ್ಳೆ ಕೊಲಾಬ್ರೇಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಖುಷಿಗೆ ನಾನು ಓಕೆ ಕತೆ ಕೇಳೋಣ ಹೇಗೆ ಅನ್ನೋ ಅಂತ ಸ್ಟಾರ್ಟ್ ಆಗಿದ್ದು. ಬಟ್ ನರೇಷನ್ ಕೊಟ್ಟಾಗ ಬೈ ದ ಎಂಡ್ ಆಫ್ ಇಟ್ ಐ ವಾಸ್ ಸೋ ಹ್ಯಾಪಿ. ಈ ಕ್ಯಾರೆಕ್ಟರ್ಗೆ ಬರೋ ಎಮೋಷನ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಗಿರ್ಬೋದು, ತುಂಬ ವೇಟೇಜ್ ಇರೋವಂಥ ಪಾತ್ರ ಇದು. ಆ್ಯಂಡ್ ನಾನು ತುಂಬ ಕಡೆ ಯಾವ ಥರ ಪಾತ್ರ ಪ್ಲೇ ಮಾಡಬೇಕು ಅಂತ ಥ್ರೂ ಔಟ್ ಮೈ ಕರಿಯರ್ ಪ್ರಾಬ್ಲಿ ಸಮ್ ಡೇ ನಾನು ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಏನು ಅನ್ಕೋತಾ ಇದ್ದೆ, ಆ ಥರ ಪಾತ್ರ ಪ್ಲೇ ಮಾಡಿದ್ದೀನಿ ನಾನು. ಸೂರಿ ಸರ್ ಸಿನಿಮಾಗಳಲ್ಲಿ ತುಂಬ ಜನ ಅದರ್ ಆಕ್ಟ್ರೆಸಸ್ ಹೇಳೋದನ್ನ ನಾನು ಕೇಳಿದ್ದೀನಿ. ಅವ್ರ ಸಿನಿಮಾಗಳಲ್ಲಿ ಈ ಥರ ವಿತೌಟ್ ಮೇಕಪ್ ಇರುತ್ತೆ, ತುಂಬ ರಾಕ್ ಶೂಟ್ ಮಾಡ್ತಾರೆ, ಲೈವ್ ಲೊಕೇಶನ್ಸಲ್ಲಿ ಇರುತ್ತೆ ಅಂತೆಲ್ಲ. ಸೊ ಅದೆಲ್ಲ ಕೇಳಿದಾಗ ಈ ಥರ ಮೇಕಿಂಗ್ ಇರೋ ಸಿನಿಮಾದಲ್ಲಿ ಪಾತ್ರ ಆಗಿರೋದು ಎಷ್ಟು ಡಿಫ್ರೆಂಟ್ ಆಗಿರ್ಬೋದು ಅನ್ನೋ ಒಂದು ಕುತೂಹಲ ಆಯಿತು. ಎಕ್ಕಾದಲ್ಲಿ ಕಂಪ್ಲೀಟಾಗಿ ಅದೇ ಥರ ಶೂಟ್ ಮಾಡಿದ್ದೀವಿ ನಾವು, ಅಂದರೆ ವೆರಿ ಲೈವ್ ಲೊಕೇಶನ್ಸಲ್ಲಿ ಆ್ಯಂಡ್ ಕಂಪ್ಲೀಟ್ಲಿ ಡಿಗ್ಲಾಮ್. ಇವಾಗ ನೀವೊಬ್ಬರು ಸೇಲ್ಸ್ ಗರ್ಲ್ ನೋಡಿದ್ರೆ, ಒಂದು ಚಿಕ್ಕ ಅಂಗಡಿಲಿ ಒಂದು ಸೇಲ್ಸ್ ಗರ್ಲ್ ಹುಡುಗಿ, ಅವಳ ಲೈಫ್ ಹೆಂಗಿರುತ್ತೆ, ಅವಳ ಸರೌಂಡಿಂಗ್ಸ್, ಅವಳ ಲ್ಯಾಂಗ್ವೇಜ್, ಅವಳ ಡ್ರೆಸ್ಸಿಂಗ್ ಕಂಪ್ಲೀಟಾಗಿ ಅಷ್ಟೇ ರಿಯಾಲಿಟಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ನನ್ನ ಪಾತ್ರದ ಮೂಲಕ ಕೂಡ. ಸೊ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಮೊದಲನೇ ಸಲ ನಾನು ಸ್ಕ್ರೀನ್ ಮೇಲೆ ಪರ್ಫಾರ್ಮೆನ್ಸಿಗೆ ತಲೆ ಕೆಡಿಸ್ಕೊಂಡಿರೋದಷ್ಟೇ. ಬಟ್ ಹೇರ್ ಹಿಂಗಿರಬೇಕು, ನಾವು ಮೇಕಪ್ ಇಷ್ಟ ಹಾಕಬೇಕು, ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಬಿಕಾಸ್ ಅದು ಬೇಕಾಗಿರಲಿಲ್ಲ ಪಾತ್ರಕ್ಕೆ. ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ಕೋತಿದ್ವಿ ಅಷ್ಟು ನ್ಯಾಚುರಲ್ ಆಗಿ ಅದು ಬರ್ತಾ ಇತ್ತು ಔಟ್ಪುಟ್. ಸೊ ತುಂಬ ಡಿಫ್ರೆಂಟ್ ಆಗಿತ್ತು ಮೇಕಿಂಗ್ ಹೋಲ್ ಎಕ್ಕ. ಅಂದರೆ ಸಂಜನಾ ಆ್ಯಸ್ ಆರ್ಟಿಸ್ಟ್ ನಾನು ನೋಡಿರೋಂಗೆ ನಿಮ್ಮ ಎಲ್ಲ ಸಿನಿಮಾಗಳು ರೀಸೆಂಟ್ ಮಾಡಿರುವಂಥ ಪಾತ್ರಗಳು ಸಿನಿಮಾಗಳು ನೋಡಿದಾಗ ನೀವು ತುಂಬ ಚೆನ್ನಾಗಿ, ಅದೇ ರೋಹಿತ್ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅಂದರೆ ಅವರು ಲೋಟಕ್ಕೆ ಹಾಕಿದ್ರೆ ನೀರು ಅದು ಲೋಟಕ್ಕೆ ಹಾಕಿದ್ರೆ ಲೋಟ ಶೇಪು ಚೆಂಬುಗದೆ ಆ ಥರ. ಐ ಮೀನ್ ನೀವು ಮಾಡುವಂಥ ಪಾತ್ರಗಳು ತುಂಬ ಚೆನ್ನಾಗಿ ಅದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದು ಜಸ್ಟ್ ಬಿಕಾಸ್ ಡೈರೆಕ್ಟರ್ ಹೇಳೋದಲ್ಲ ಅಥವಾ ಅದನ್ನ ಆ ಥರ ತೋರಿಸೋದು ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ನಿಮ್ಮೊಳಗೊಂದು ಅಳವಡಿಸ್ಕೊಂಡಿರ್ತೀರಲ್ಲ ನೀವು, ಅದು ಈ ಕ್ಯಾರೆಕ್ಟರ್ ಹಿಂಗೆ ಬದಲಾಗಬೇಕು ಅಂತ ಬೀಯಿಂಗ್ ಆರ್ಟಿಸ್ಟ್. ಸೊ ಆ ಒಂದು ವಿಚಾರದಲ್ಲಿ
ಈ ಸಿನಿಮಾದಲ್ಲಿ ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅಂತ ಪ್ರೀವಿಯಸ್ ನೀವು ಮಾಡಿರೋದಕ್ಕೂ ಮತ್ತೆ ಇದಕ್ಕೂ? ನಾನು ಹೇಳ್ದಾಗೆ ಫಸ್ಟ್ ನಾನು ವರ್ಕ್ ಮಾಡ್ಕೊಂಡಿದ್ದೆ ವೆರಿ ಮೈನ್ಯೂಟ್ ಥಿಂಗ್ಸ್. ಇನ್ಫ್ಯಾಕ್ಟ್ ಐ ಥಿಂಕ್ ರೋಹಿತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವ್ರಿಗೆ ಪ್ರತಿಯೊಂದು ಪಾತ್ರದ ಮೇಲೂ ತುಂಬ ಕ್ಲಾರಿಟಿ ಇತ್ತು, ಸಿಕ್ಕಾಪಟ್ಟೆ ಕ್ಲಾರಿಟಿ. ಅಂದರೆ ಇವಾಗ ಅವಳೊಬ್ಳು, ಸಿನ್ಸ್ ನಾವು ಸಾಂಗ್ಸ್ ಎಲ್ಲ ನೋಡಿರೋದ್ರಿಂದ ನಿಮಗೆ ಒಂದು ಐಡಿಯಾ ಇರುತ್ತೆ ದಟ್ ಶಿ ಇಸ್ ಅ ವೆರಿ ಲೋ ಮಿಡಲ್ ಕ್ಲಾಸ್ ಗರ್ಲ್. ಸೊ ನಾವು ಲೋ ಮಿಡಲ್ ಕ್ಲಾಸ್ ಹುಡುಗಿರು ಸ್ಟೈಲ್ ಮಾಡಲ್ಲ ಅಂತಲ್ಲ, ಬಟ್ ಒಂದು ಸರ್ಟನ್ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅವ್ರಿಗೆ. ಸೊ ಅದನ್ನು ಕ್ಯಾರಿ ಮಾಡೋದಾಗಿರ್ಬೋದು. ಅವ್ರಿಗೆ ಆಲ್ರೆಡಿ ನಂದಿನಿ ಹೇಗಿದ್ದಾಳೆ ಅನ್ನೋ ಐಡಿಯಾ ನಂಗೆ ಕರೆಕ್ಟಾಗಿ ತುಂಬಿಸಿದ್ರು ತಲೆಗೆ. ಸೊ ನಾವು ಶೂಟ್ ಮಾಡಿದ ಲೊಕೇಶನ್ಸ್ ಎಲ್ಲ ಲೈವ್ ಲೊಕೇಶನ್ಸ್ ಆಗಿತ್ತು. ಸೊ ನಾನು ಅಲ್ಲಿರೋ ಹುಡುಗಿರನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ನನ್ನ ಪೋರ್ಷನ್ ಆಫ್ ಶೂಟಿಂಗ್ ತುಂಬ ಸ್ಲಮ್ಮಲ್ಲಿ ಆಗಿದ್ದು. ಸೊ ಅಲ್ಲಿರೋ ಹುಡುಗಿರು, ನನ್ನ ಏಜ್ ಹುಡುಗಿರು ಹೇಗೆ ಬಿಹೇವ್ ಮಾಡ್ತಾರೆ, ಒಂದು ಬ್ಯಾಗ್ ಇಟ್ಕೊಂಡು ಹೋದರೆ ಅವ್ರು ಹೇಗೆ ವಾಕ್ ಮಾಡ್ತಾರೆ. ಯೂಶ್ವಲಿ ಇವಾಗ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಗ್ನ ನಾವು ಕೆಳಗೆ ಕೈ ಇಟ್ಕೊಂಡು ಸ್ವಲ್ಪ ಸ್ಟೈಲಾಗಿ ಹೋಗಿ ಅವರೆಲ್ಲ ಹಿಂಗೆ ಇಟ್ಕೊಂಡು ಇದು ಮಾಡ್ತಾರೆ. ಎಷ್ಟು ಕಾನ್ಷಿಯಸ್, ಏನೇನು ಲಿಟಲ್ ಮೈನ್ಯೂಟ್ ಥಿಂಗ್ಸ್ ನಾನು ತಗೋಬೋದಿತ್ತು ಪಾತ್ರಕ್ಕೆ, ನಾನು ಸ್ಟಡಿ ಮಾಡ್ತಾ ಇದ್ದೆ. ನಂದಿನಿಗೆ ಅಳವಡಿಸ್ಕೋಬೋದಿತ್ತಾ ಅಂತ ಹೇಳಿ. ಸೊ ಅದೆಲ್ಲ ವರ್ಕ್ ಆಗ್ತಾ ಹೋಯಿತು. ಸೊ ಬಟ್ ಇಟ್ ವಾಸ್ ಆ ಕಲಿಕೆ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಫ್ಯೂ ಥಿಂಗ್ಸ್ ನನಗೆ ಗೊತ್ತಾಗದೇ ಇದ್ದಿದ್ದು ರೋಹಿತ್ ಸರ್ ಪರ್ಟಿಕ್ಯುಲರ್ ಆಗಿ ಹೇಳೋರು, ಅಂದರೆ ಒಂಚೂರು ಹೇರ್ ಹೀಟ್ ಮಾಡಬಾರ್ದು, ತಲೆ ಅದೊಂದು ಫಿಸಿನೆಸ್ ಇರುತ್ತಲ್ಲ ಅದು ಬೇಕು ಪಾತ್ರಕ್ಕೆ ಅಂತ. ಸೊ ಕೆಲವು ಥಿಂಗ್ಸ್ ಸರ್ ವೆರಿ ಪರ್ಟಿಕ್ಯುಲರ್ ಆಗಿ ಹೇಳೋರು, ಆ್ಯಂಡ್ ಅದು ತುಂಬ ವರ್ಕ್ ಆಗಿದೆ. ಆ್ಯಂಡ್ ಈ ಚರಣ್ ರಾಜ್ಗೆ ಸಂಜನಾ ನೋಡಿದ್ರೆ ವಿಶೇಷ ಅಂದರೆ ಎನರ್ಜಿ ಬರುತ್ತಾ, ಅಥವಾ ಅವ್ರಿಗೆ ಏನಾದ್ರು ಆ ಪಲ್ಸ್ ಇದೆ ಗೊತ್ತಿಲ್ಲ. ಐ ಮೀನ್ ಸಂಜನಾ ಅಲ್ಲ ಅದೊಂದು ಅಂದ್ರೆ ಸೋ ಮೆನಿ ಸಾಂಗ್ಸ್ ಮತ್ತೆ ಮೆಲಡಿ ಆಗಿರ್ಬೋದು ಅಥವಾ ಈ ತರದ ಸಾಂಗ್ ಆಗಿರ್ಬೋದು, ಬ್ಯಾಂಗಲ್ ಬಂಗಾರಿ ಬ್ಯಾಂಗಿಂಗ್ ಆಲ್ ಓವರ್ ಎಲ್ಲ ಕಡೆ. ಅಂದ್ರೆ ಕೆಲವೊಂದು ಅದು ಅದೇ ಹೇಳ್ತೀನಲ್ಲ ಮ್ಯಾಜಿಕ್ ಅಂತಾರಲ್ವಾ, ಆ ಮ್ಯಾಜಿಕ್ ಇದು ಮತ್ತೆ ಆಗಿದೆ. ಅಂದ್ರೆ ಆಡಿಯನ್ಸ್ ತಗೊಂಡ್ಬಿಡ್ತಾರಲ್ವಾ ಅವ್ರವ್ರವ್ರೆ ಅಷ್ಟು ವೈರಲ್ ಆಗೋ ಅಂತ ಇದು. ಸೊ ಅಗೇನ್ ಸಂಜನಾಗೆ ಮತ್ತೆ ಚರಣ್ ಅದನ್ನೇ ಹೇಳಿದ ಕಾಂಬಿನೇಷನ್ ಸೂಪರ್ ಆಗಿ ವರ್ಕ್ ಆಗಿದೆ. ಐ ಡೋಂಟ್ ನೋ, ವೆರಿ ವೆರಿ ಬ್ಲೆಸ್ಡ್. ಹಿ ಇಸ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಅಂದರೆ ಅವ್ರು ಕೊಡೋ ಸಾಂಗ್ಸ್ ನನ್ನ ಸಿನಿಮಾ ಸಾಂಗ್ಸ್ ಅಂತಾನೆ ಅಲ್ಲ, ಅವರು ಪಾಪ್ಕಾರ್ನ್ ಮಂಕಿ ಟೈಗರ್ ಟಗ್ಗೋರದೆ ಒಂಥರ ಸಕ್ಕತ್ ಇಷ್ಟ ಆಗುತ್ತೆ ನಂಗೆ ಅವ್ರ ಸ್ಟೈಲ್ ಆಫ್ ಸಾಂಗ್ಸ್ ಎಲ್ಲ. ಸಪ್ತಸಾಗರದಾಗಿರ್ಬೋದು. ಆ್ಯಂಡ್ ನನಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟು ಕಂಟಿನ್ಯೂಸ್ ಆಗಿ ಸಿಗ್ತಾ ಇರೋದು, ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಡ್ ಫೀಲಿಂಗ್. ಆ್ಯಂಡ್ ಪ್ರತಿಯೊಂದು ಆಲ್ಬಮಲ್ಲೂ ಒಂದು ಮಿನಿಮಮ್ ಒಂದು ಹಿಟ್ ಸಾಂಗ್ ಆದರೂ ಬರ್ತಾ ಇದೆ. ಸೊ ಐ ಥಿಂಕ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ವೆರಿ ರೀಸೆಂಟಾಗಿ ಒಬ್ರು ಕೇಳ್ತಾ ಇದ್ರು, ನೀವು ಸಿನಿಮಾ ಸೈನ್ ಮಾಡೋಕ್ಕೆ ಮುಂಚೆ ಅಗ್ರಿಮೆಂಟಲ್ಲಿ ಶರಣ್ ಸರ್ ಇದ್ದಾರಾ, ಓನ್ಲಿ ದೆನ್ ಐಮ್ ಗೋಯಿಂಗ್ ಟು ಸೈನ್ ಅಂತ ಮಾಡ್ಕೊಂಡಿದ್ದೀರಾ ನೀವು ಅಗ್ರಿಮೆಂಟ್ನ ಅಂತ. ಸೊ ಆ ಥರ. ಬಟ್ ಖುಷಿ ಆಗುತ್ತೆ ಚರಣ್ ರಾಜ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು. ಏನು ಬ್ಯಾಂಗಲ್ ಬಂಗಾರಿ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ಬರು ಒಂದೊಂದು ಬ್ಯಾಂಗಲ್ ಹೇಳ್ತಾ ಇದಾರಪ್ಪ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನನಗೆ ಟು ಬಿ ವೆರಿ ಆನೆಸ್ಟ್, ಒಂದು ಬ್ಲ್ಯಾಂಕ್ ಮೈಂಡಲ್ಲಿ ಶೂಟ್ ಮಾಡ್ದಂಥ ಇದು ನನಗೆ. ಬಿಕಾಸ್ ಪ್ರತಿ ಸಿನಿಮಾಗೂ ಪ್ರತಿ ಸಾಂಗಿಗೂ ಎಷ್ಟು ಪ್ರೆಷರ್ ತೊಗೊಂಡು ಮಾಡಿದ್ದೀನಿ. ಅಂದರೆ ಈ ಥರ ಅಪೀಲ್ ಆಗಬೇಕು, ಹಿಂಗೆ ಇಷ್ಟ ಆಗಬೇಕು ಜನಕ್ಕೆ, ಈ ಸಾಂಗ್ ನೋಡಿದ್ಮೇಲೆ ಅವ್ರಿಗೆ ಹಿಂಗೆ ಅನಿಸ್ಬೇಕು, ಸೊ ಈ ಥರ ಮಾಡಬೇಕು ಅಂತ ಎಷ್ಟು ಪ್ರೆಷರ್ ತೊಗೊಂಡು ಕ್ಯಾಲ್ಕುಲೇಷನ್ಸ್ 100 ಕ್ಯಾಲ್ಕುಲೇಷನ್ಸಲ್ಲಿ ಮಾಡ್ತಾ ಇದ್ದಿದ್ದು. ಈ ಸಿನಿಮಾಗೆ ಒಂಥರ ಎಷ್ಟು ಈಸಿ ವೈಬ್ ಇತ್ತು ಸೆಟ್ಟಲ್ಲಿ ಆಲ್ರೆಡಿ. ಅಂದರೆ ಅದೇ ಅವ್ರು ಹೇಳ್ದಾಗೆ ಮಜಾ ಮಾಡಬೇಕು, ಅಲ್ಟಿಮೇಟ್ಲಿ ಮಜಾ ಮಾಡಬೇಕು. ಅಂದರೆ ಸಾಂಗ್ ಅಷ್ಟು ಸಕ್ಕತ್ತಾಗಿದೆ ಕೇಳಿದಾಗ, ಸೊ ಮಜಾ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ಇದ್ದಿದ್ದು. ಇನ್ಫ್ಯಾಕ್ಟ್ ಆ ಟೇಕ್ ಇವತ್ತೇನು ಬರ್ತಾ ಇದ್ದಲ್ಲ ಲಿರಿಕಲ್ ವಿಡಿಯೋಲಿ, ನಂಗೆ ಆ ಟೇಕ್ ಅಂತಲೇ ಗೊತ್ತಿಲ್ಲ. ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಓಕೆ ಮಾಡೋಣ ಇವಾಗ ಅಂತ ಮಾಡಿದ್ದು, ಅದೇ ಟೇಕಾಗಿ ಇದು ಓಕೆ ಆಗಿಬಿಟ್ಟಿತ್ತು. ಸೊ ಕಂಪ್ಲೀಟಾಗಿ ಮಜಾ ಮಾಡಿಕೊಂಡು ವಿತೌಟ್ ಎನಿ ಪ್ರೆಷರ್ ನನ್ನ ತಲೆಯಲ್ಲಿ ಏನೂ ಇಲ್ಲದೆ ಮಾಡಿದಂಥ ಸಾಂಗ್. ಬಟ್ ರೀಚ್ ಕೂಡ ಇಷ್ಟು ಮಟ್ಟಕ್ಕೆ ನನ್ನ ಯಾವ ಸಾಂಗ್ ಪ್ರಾಬ್ಲಿ ಆಗಿದೆ ಅಂದರೆ ಅವಾಗ ಪ್ರಾಬ್ಲಿ ಸಲಗ ಟೈಮಲ್ಲಿ ಈ ಥರ ರೀಲ್ಸ್ ಏನು ಮಳೆಯಲ್ಲ ಆದಾಗ ಈ ಥರ ಟ್ರೆಂಡಿಂಗ್ ಸಾಂಗ್ ರೀಲ್ಸ್ ಆ ಥರ ಏನಿಂದ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಫಸ್ಟ್ ಸಾಂಗ್ ನಾನು ಈ ಥರ ಓಪನ್ ಮಾಡಿದ್ರೆ ನಾನೇ ಇದ್ದೀನಿ, ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನೇ ಇದ್ದೀನಿ, ಅಷ್ಟು ವ್ಯೂಸ್, ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ, ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದೇ ಸಾಂಗ್ ಅಥವಾ ಎಷ್ಟಿದೆ ಸಾಂಗ್ಸ್ ನಿಮಗೆ? ನನಗ ಹೇಳ್ಬೋದಾ? ಹೇಳ್ಬೋದು. ನಂದು ಒಂದೇ ಸಾಂಗ್, ಟೋಟಲ್ ಆಗಿ 6 ಇದೆ. ಅಲ್ಲ ನಾ ಹೇಳಿದ್ ನಿಮ್ಗೆ, ನಿಮ್ದು ನಂದು ಒಂದೇ ಸಾಂಗ್. ಅಂಡ್ ಅಲ್ಲಿ ಅಗೇನ್ ಇಲ್ಲಿ ಇಬ್ರು ಹೀರೋಯಿನ್ ಅನ್ನೋ ಥರದ್ದು ಒಂದು ಪ್ರಾಜೆಕ್ಟ್ ಆಗ್ತಿರೋದ್ರಿಂದ, ಸೊ ಆಗ್ಲೇ ಹೇಳಿದ್ರು ಮಗುಗೊಬ್ಬಳು ಹೀರೋಯಿನ್ ಮೃಗಕ್ಕೊಂದು ಹೀರೋಯಿನ್ ಅಂತ. ನೀವು ಮಗುಗ ಮೃಗ ಅವ್ರು ಅದೇ ಎಷ್ಟು ಬಿಟ್ಕೊಟ್ಬಿಟ್ರಲ್ಲ ಅಂತ ಅನ್ಕೋತಾ ಇದ್ದೆ ನಾನು. ಅದೇನೆ ಜಾಸ್ತಿ ಬಿಟ್ಕೊಟ್ಬಿಟ್ಟವ್ರು ಆಕ್ಚುಲಿ. ಬಟ್ ಇಲ್ಲ, ಆದ್ರೆ ನೀವು ಸಿನಿಮಾದಲ್ಲೇ ನೋಡ್ಬೇಕು.
ಆ್ಯಂಡ್ ಅದೇ ಒಂದು ಸಿನಿಮಾಗಳಿಂದ ಸಿನಿಮಾಗೆ ತುಂಬ ಕಲಿಕೆ ಅಥವಾ ನೋಡ್ಕೊಂಡು ಬಂದಿರ್ತೀರ ಬೀಂಗ್ ಅನ್ ಆರ್ಟಿಸ್ಟ್. ಅಥವಾ ಈ ಒಂದು ಸಿನಿಮಾಗೆ 3 ಜನ ಪ್ರೊಡಕ್ಷನ್ ಹೌಸು, ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಇನ್ ಇಂಡಸ್ಟ್ರಿ, ಪ್ರಬಲವಾಗಿರೋಂಥವ್ರು 3 ಜನನೂ ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅದರದ್ದು ಹೆಂಗಿರುತ್ತೆ ವಾತಾವರಣ ಅನ್ನೋದು ಅರ್ಥ ಆಗತ್ತೆ ಅಲ್ಲ. ನಿಮಗೆ ಆ್ಯಸ್ ಅ ಆರ್ಟಿಸ್ಟು ಈ ಒಂದು ವಾತಾವರಣ, ಈ ಒಂದು ಜರ್ನಿ ಅದು ಹೇಗಿತ್ತು ಅಂತ? ಅಮೇಝಿಂಗ್. ಅಂದರೆ ಪ್ರೊಡಕ್ಷನ್ ವೈಸ್ ಒಂದು ಕಾನ್ಫಿಡೆನ್ಸ್ ಹೆಂಗಂದ್ರೆ, ನಾನು ಮಾಡಿರೋ ಕೆಲವು ಸಿನಿಮಾಗಳನ್ನು ಕೆಲವೊಂದು ಅರ್ಧದಲ್ಲೇ ಬೇರೆ ಏನೋ ಪ್ರಾಬ್ಲಮಿಗೆ ನಿಂತೋಗುತ್ತೆ, ಏನೇನೋ ಆಗುತ್ತೆ. ಬಟ್ ಸ್ಟಾರ್ಟ್ ಆದಾಗಲೇ 3 ಇಷ್ಟು ದೊಡ್ಡ ಪ್ರೊಡ್ಯೂಸರ್ಸ್ ಸೇರಿ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಇದ್ರ ಕ್ವಾಲಿಟಿ ಮೇಲೆ ನನಗೆ ಆಲ್ರೆಡಿ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದರೆ ಐಡಿಯಾಲಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ರೋಹಿತ್ ಸರ್ ಇದ್ದಾರೆ, ಸತ್ಯ ಸರ್ ಇದ್ದಾರೆ. ಐ ವಾಸ್ ಆಲ್ರೆಡಿ ಪ್ರಿಟಿ ಶ್ಯೂರ್ ದ್ಯಾಟ್ ಏನಂತಾರೆ, ಏನು ಡಿಸ್ಕಷನ್ಸ್ ಆದರೂ ಬೈ ಅಟ್ ದ ಎಂಡ್ ಆಫ್ ಇಟ್ ಕಾಂಟ್ ಬಿ ಬ್ಯಾಡ್, ಏನು ಹಿಂಗೆ ಮಾಡ್ಬಿಟ್ವಿ ಈ ಥರ ಬರೋದಿಲ್ಲ. ಬಿಕಾಸ್ ಇಷ್ಟೊಂದು ಐಡಿಯಾಸ್ ಇದೆ, ಇಷ್ಟೊಂದು ಕ್ರಿಯೇಟಿವ್ ಹೆಡ್ಸ್ ಇದೆ ಇಲ್ಲಿ ಅಂತ. ಸೊ ಅದೊಂದು ನಂಬಿಕೆ ಇತ್ತು. ಬಟ್ ಆ್ಯಂಡ್ ಆಲ್ಸೋ ಶೂಟಿಂಗಲ್ಲೂ ಯಾವುದಕ್ಕೂ ಕಡಿಮೆ ಆಗಿಲ್ಲ. ಇಷ್ಟು ಕಂಟಿನ್ಯೂಸ್ ಶೂಟ್ ಮಾಡಿದ್ದೀವಿ ನಾವಂದರೆ, ನಾನು ಪ್ರಾಬ್ಲಿ ಯಾವ ಸಿನಿಮಾನು ಇಷ್ಟು ಕಂಟಿನ್ಯೂಸ್ ಮಾಡೇ ಇಲ್ಲ. ಜಾನ್ ಸ್ಟಾರ್ಟ್ ಮಾಡಿದ್ದು ನಾವು. ಐ ಥಿಂಕ್ ನನ್ನ ಪೋರ್ಷನ್ಸೇ ಒಂದು 30-35 ದಿನದಲ್ಲಿ ಮುಗ್ದೋಗ್ಬಿಡ್ತು ನಂದು ಆಲ್ರೆಡಿ. ಬೈ ಜಾನ್ ಫೆಬ್ ನನ್ನ ಪೋರ್ಷನ್ಸ್ ಆಫ್ ಟಾಕಿ ಪೋರ್ಷನ್ಸ್ ಮುಗಿಸ್ಬಿಡ್ತೀವಿ. ಐ ಥಿಂಕ್ ಪ್ರೊಡ್ಯೂಸರ್ಸ್ ಎಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಆ್ಯಂಡ್ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಆಲ್ರೆಡಿ ನಾನು ಟೀಮಿಗೆ ಜಾಯಿನ್ ಆಗೋದಕ್ಕೆ ಮುಂಚೆನೇ. ಸೊ ದೆವ್ ಬೀನ್ ವೆರಿ ಸ್ಟ್ರಾಂಗ್ ಆ್ಯಂಡ್ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ KRG ಮಾರ್ಕೆಟಿಂಗಲ್ಲಿ ದೆವ್ ಆಲ್ವೇಸ್ ಬೀನ್ ಒನ್ ಆಫ್ ದಿ ಬೆಸ್ಟ್. ಸೊ ಜನರಿಗೆ ಹೆಲ್ಪ್ ಮಾಡೋದು, ಐ ಮೀನ್ ರೀಚ್ ಆಗೋದಕ್ಕೆ ಇವತ್ತು ಅದೇ ಮೇನ್ ಅಲ್ವಾ. ಎಷ್ಟು ಸಖತ್ತಾಗಿ ಮಾಡ್ಕೊಂಡಿದ್ರು ಎಲ್ಲೋ ಎಡವಟ್ಟಾಗತ್ತೆ. ಸೊ 3 ಬೆಸ್ಟ್ ಟೀಮ್ಸ್ ಇವತ್ತು ಕೊಲಾಬ್ರೇಟ್ ಆಗಿರೋದು. ಐ ಥಿಂಕ್ ವೆರಿ ನೈಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಅಂದರೆ ಈ ಮೇಕಿಂಗ್ ವಿಚಾರಕ್ಕೆ ಅಥವಾ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲೈಕ್ ವಿಜಯ್ ಸರ್ ಅವರು ಕೆಲಸ ಮಾಡೋ ರೀತಿಯೇ ಬೇರೆ, ಅಥವಾ ಬೇರೆ ಬೇರೆ ದಿನಕರ್ ಸರ್ ಕೆಲಸ ಮಾಡೋ ರೀತಿಯೇ ಬೇರೆ. ಈಗ ರೋಹಿತ್ ಜೊತೆ ಕೆಲಸ ಮಾಡಿದ್ದು ಅಥವಾ ಈ ಟೀಮು ಅಂದರೆ ಸತ್ಯ ಸರ್ ಇದ್ದಾರೆ, ಈ ಚರಣ್ ಅವ್ರದ್ದು ಸೌಂಡ್ ಓಕೆ. ಈ ಒಂದು ಶೂಟಿಂಗ್ ಅಂತ ಹೋದಾಗ, ಒಂದು ಪ್ರಾಸೆಸ್ ಅಂತ ಹೋದಾಗ ಅದೇ ಹೇಳ್ತಾಯಿದ್ರು, 75 ದಿನ ಶೂಟ್ ಮಾಡಿದ್ವಿ, ಒಂದು 65 ಲೊಕೇಶನ್ಸ್ ಚೇಂಜ್ ಆಯಿತು. ಸೊ ಆ ಚೇಂಜ್ ಓವರ್ಸು, ಆ ಒಂದು ಇನ್ಸ್ಟೆಂಟ್ ಪ್ರಾಸೆಸ್ಸಲ್ಲಿ ಬೀಗ ಹೀರೋಯಿನ್ ನೀವು ಇನ್ವಾಲ್ವ್ ಆಗಿದ್ದ ರೀತಿ ಹೇಗಿತ್ತು ಅಂತ? ನನಗೆ ವೆರಿ ಫಸ್ಟ್ ಡೇ ನನಗಿನ್ನ ನಾಪ್ಕ ಇದೆ. ಯಾವುದೇ ಸೆಟ್ಟಲ್ ಆದರೂ ಒಂದು ಸೀನ್ ಕೊಟ್ಟರೆ ನಂಗೊಂದು ಐಡಿಯಾ ಇದೆ, ಈ ಸೀನ್ನ ಓಕೆ ಒಂದು ಅರ್ಧ ದಿನದಲ್ಲಿ ಮುಗಿಸ್ತೀವಿ, ಇದನ್ನು ಇದರಲ್ಲಿ ಮುಗಿಸ್ತೀವಿ, ಒಂದು ಐಡಿಯಾ ಇದೆ ಎಷ್ಟು ಮುಗಿಸ್ತೀವಿ ಅಂತ. ನನಗೆ ಫಸ್ಟ್ ದಿನನೇ 6 ಸೀನ್ ಏನೋ ಕೊಟ್ಟಿದ್ದಾರೆ. ಆ್ಯಂಡ್ 6 ಸೀನು ದೊಡ್ಡ ಸೀನು ಮುಗಿಸ್ಬೇಕು ಇವತ್ತಿದ್ನ. ನಾನು ಆಲ್ರೆಡಿ ಶೋರ್ ಚಾನ್ಸೇ ಇಲ್ಲ ಹೆಂಗಾಗತ್ತಿದ್ದು, ಪ್ರಾಬ್ಲಿ ಈ ವೀಕ್ಗಿದೆ ಇದು, ಇದನ್ನು ಕಲಿಬೇಕು, ಇದಕ್ಕೆ ಪ್ರಿಪೇರ್ ಆಗುವಂತ ಕೊಟ್ಟಿದ್ದಾರೆ ಮುಂಚೆನೆ ಅಂತ. ಕ್ಯಾರವಾನ್ಗೆ ಹೋಗ್ತೀನಿ. ಬೈ ದ ಎಂಡ್ ಆಫ್ ದ ಡೇ ಅಷ್ಟೂ ಕರೆಕ್ಟಾಗಿ ಮುಗಿಸಿ ವಿ ಸ್ಟಿಲ್ ಹ್ಯಾಡ್ ಟೈಮ್. ಸೊ ಆ ಮೇಕಿಂಗ್ ಡಿಫ್ರೆನ್ಸ್ ನನಗೆ ಫಸ್ಟ್ ಟೈಮ್ ಅದೇನೇ ನನಗೆ ಓಕೆ ರಿಯಲಿ ಈ ಥರ ಆಗತ್ತೆ ಅಂತ. ಆ್ಯಂಡ್ ಇನ್ನೊಂದು ಈ ಸಿನಿಮಾದಲ್ಲಿ ನಂಗೆ ತುಂಬ ಖುಷಿ ಕೊಟ್ಟಿದ್ದಂದರೆ ಕಟ್ಸ್ಗಳು ಇರ್ತಾ ಇರಲಿಲ್ಲ ಸೀನ್ಸಲ್ಲಿ. ಇವಾಗ ನಾವು ಮಾತಾಡ್ತಿದ್ದೀವಿ ಅಂದರೆ ಫಸ್ಟ್ ಬರೀ ನಿಮ್ಮ ಶಾಟು ಈ ಕಡೆ ಆ ಕಡೆ ಎಲ್ಲ, ಮತ್ತೆ ಪುನಃ ಈ ಕಡೆ, ಅದ್ರ ಮಧ್ಯ ಬ್ರೇಕ್ ಏನಿಲ್ಲ. ನಿಮಗೆ 4 ಪೇಜ್ ಸೀನ್ ಇದೆಯಾ, 4 ಪೇಜ್ಗೂ ನೀವು ಪ್ರಿಪೇರ್ ಆಗಬೇಕು. ಆ್ಯಂಡ್ 4 ಪೇಜಲ್ಲಿ ನಿನ್ನ ಡೈಲಾಗ್ ಇಷ್ಟುದ್ದ ಇದೆಯಾ ಅಷ್ಟುದ್ದಕ್ಕೂ ಪ್ರಿಪೇರ್ ಆಗಬೇಕು ಆ ಥರ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಈಸಿ ಇದಕ್ಕೆ ಫ್ಯೂ ಕಟ್ಸ್ಗಳು ತೊಗೋತೀವಿ ನಾವು. ತುಂಬ ಕಷ್ಟ ಇದೆ ಡೈಲಾಗ್ಸ್ ಅಂತೆಲ್ಲ ಹೇಳುವಾಗ, ನೆನ್ಪಿಟ್ಕೊಳ್ಳೋ ಕಷ್ಟ ಆಗ್ಬೋದು ಅಂತ ಹೇಳುವಾಗ ಕಟ್ಸ್ಗಳು ತೊಗೋತೀವಲ್ಲ. ಈ ಸಿನಿಮಾಲಿ ರೋಹಿತ್ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್, ನೀವು ಪ್ರಿಪ್ರೇಷನ್ಗೆ ಎಷ್ಟಾರ ಟೈಮ್ ತಗೋ, ಟೇಕ್ ನನಗೆ ಇಡೀ ಸೀನ್ ಒಂದೇ ಸಲ ಬೇಕು. ಸೊ ದಟ್ ವಾಸ್ ವೆರಿ ನ್ಯೂ ಆ್ಯಂಡ್ ಇಟ್ ವಾಸ್ ಸಖತ್ತಾಗಿತ್ತು ಅದನ್ನ ಪ್ರಾಸೆಸ್, ಅದನ್ನ ಎನಾಕ್ಟ್ ಮಾಡಿ ಅದನ್ನ ಔಟ್ಪುಟ್ ತರಿಸೋದಕ್ಕೆ. ಬಿಕಾಸ್ ನೀವು ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಎಮೋಷ್ನಲ್ ಸೀಕ್ವೆನ್ಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ತುಂಬ ಪಾತ್ರದಲ್ಲಿ ಇದ್ದೀನಿ, ದಟ್ ಇಟ್ಸ್ ನ್ಯಾಚುರಲಿ ಬರ್ತಾ ಇದೆ ಅಳು, ನಾನು ಆ ಸೀನಲ್ಲಿ ಇದ್ದೀನಿ ಆ್ಯಂಡ್ ಕಂಪ್ಲೀಟಾಗಿ ಆ ಪಾತ್ರ ಆಗಿ ನಾನು ಬೆಸ್ಟ್ ಕೊಡ್ಬೋದು. ನಾನು ಅವಾಗ ಅದ್ರ ಮಧ್ಯ ಕಟ್ ಮಾಡೋನೆ ನೆಕ್ಸ್ಟ್ ಅಳು ಆ ಪ್ರಾಸೆಸ್ ಆಗಿ ಮತ್ತೆ ಬಂದು ಇದಕ್ಕೂ ಸ್ವಲ್ಪ ಚೇಂಜ್ ಇರ್ಬೋದು. ಬಟ್ ಈ ಪ್ರಾಸೆಸ್ಸಲ್ಲಿ ಸಖತ್ ನ್ಯಾಚುರಲ್ ಆಗಿ ಫೀಲ್ ಮಾಡಿ ಎಮೋಟ್ ಮಾಡೋದಕ್ಕೆ ಈಸಿ ಆಗೋದಿದು. ಸೊ ತುಂಬ ಸಖತ್ತಾಗಿ ಅನ್ಸೋದು. ಆ್ಯಂಡ್ ಲೊಕೇಶನ್ಸ್ ಕೂಡ ಅಷ್ಟೇ, ಕೆಲವೊಂದ್ಸಲ ಅದೇ ಯೂಶ್ವಲಿ ಒಂದು ಲೊಕೇಶನಲ್ಲೇ ಶೂಟ್ ಮಾಡ್ತೀವಿ, ಇನ್ನೊಂದು ಕಡೆ ನೆಕ್ಸ್ಟ್ ಡೇ ವಿಲ್ ಬಿ ಪ್ಲ್ಯಾನ್ಡ್ ಇನ್ನೊಂದು ಲೊಕೇಶನ್ಗೆ.
ಇಲ್ಲಿ ಹೆಂಗಿತ್ತಂದ್ರೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಇನ್ನೊಂದು, ಆಮೇಲೆ ಇನ್ನೊಂದು, ಆ ಥರ ಟಕ 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 ಅಂತ. ಸೊ ಸ್ಪೀಡ್ ಬಟ್ ಈ ಥರ ಸ್ಪೀಡಾಗಿ ಮಾಡಿದ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ, ಅಂದರೆ ಕ್ವಾಲಿಟಿ ಆಫ್ ಇದ್ರ ಮೇಲೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗೆ ಪ್ಲಾನ್ ಅಂಡ್ ಎಕ್ಸಿಕ್ಯೂಷನ್ ತುಂಬಾ ಪ್ರಾಪರ್ ಆಗಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಅದು ತುಂಬ ಹೆಲ್ಪ್ ಆಯಿತು ಪರ್ಸ್ನಲಿ. ನನಗೆ ದಿಸ್ ಫಾರ್ಮ್ಯಾಟ್ ಆಫ್ ಶೂಟಿಂಗ್ ನಂಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಇನ್ನೊಂದು ಅನಿಸಿದ್ದು ನನಗೆ, ಅಂದರೆ ನಮ್ಮ ಕತೆಗಳು, ನಮ್ಮ ನೇಟಿವ್ ಸಬ್ಜೆಕ್ಟ್ಸ್ ಅಥವಾ ನಮ್ಮ ಸುತ್ತಲಿನ ಕತೆಗಳು ಅಂತಂದಾಗ ನಮ್ಮ ಇನ್ವಾಲ್ವ್ಮೆಂಟ್ ಆದರೆ ನೀವುಗಳೇ ಆರ್ಟಿಸ್ಟ್ಗಳಾದಾಗ ದ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದು ಎಲ್ಲ ಥರದ್ದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವೇ ಡಬ್ ಮಾಡಿದಾಗ ಆ ಕ್ಯಾರೆಕ್ಟರ್ದು ಇನ್ನೂ ಜಾಸ್ತಿ ಎನರ್ಜಿ ತುಂಬಿಕೊಳ್ಳುತ್ತೆ ಅಂತ. ಸೊ ಈ ಸಿನಿಮಾ ವಿಚಾರಕ್ಕೆ ಎಲ್ಲ ನೀವೇ ಮಾಡಿದ್ದೀರಲ್ಲ, ಡಬ್ಬಿಂಗ್ ಎಲ್ಲ ಸಿನಿಮಾನು ಮಾಡ್ತಾ ಇದ್ದೀವಿ. ಸೊ ಈ ಥರದೊಂದು ಆ ನೇಟಿವ್, ನೀವು ಅವಾಗಲೇ ಹೇಳಿದ್ರಿ ಸ್ಟೈಲ್ ನಂದಿನಿ ಕ್ಯಾರೆಕ್ಟರ್ಗೆ ಅಳವಡಿಸ್ಕೊಳ್ಳೋದಕ್ಕೆ ನಂದಿನಿ ಹೆಂಗೆ ಮಾತಾಡ್ತಾಳೆ ಅನ್ನೋದು ಕೂಡ ಹೌದು. ಇಟ್ಸ್ ವೆರಿ ಡಿಫ್ರೆಂಟ್ ಅಲ್ವಾ. ಅಂದರೆ ನಾವು ಆ ಕ್ಲಾಸ್ ಆಫ್, ಅಂದರೆ ತುಂಬ ಡಿಫ್ರೆನ್ಸ್ ಅಂತ ಅಲ್ಲ, ಅಂದರೆ ಒಂದು ಇನ್ನೋಸೆನ್ಸ್ ಇರುತ್ತೆ, ಓವರ್ ದುರಂಕಾರ ಇರೋದಿಲ್ಲ, ಅಥವಾ ಏನ್ ಹೇಳ್ತಾರೆ ಅಂದ್ರೆ ಅವ್ರು ಬೆಳ್ಕೊಂಡು ಬಂದಿರೋ ಆಸೆಗಳಿರಲ್ಲ, ಅಥವಾ ತುಂಬಾ ಏನೋ ದೊಡ್ಡದಾಗಿ ಆ ಲೆವೆಲ್ ಆಫ್ ಇದಿರಲ್ಲ, ಅವ್ರು ಇರುವಂತ ಲಿಮಿಟೇಷನ್ಸ್ ಅಲ್ಲೇ ಬದುಕ್ತಿರ್ತಾರೆ. ಹೌದು. ಸೊ ಅವ್ರ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ಅವ್ರ ಸರೌಂಡಿಂಗ್ಸ್ ಬೇರೆ ಇರುತ್ತೆ, ಅವ್ರು ಬೆಳ್ಕೊ ಬಂದಿರೋ ರೀತಿ ಬೇರೆ ಇದೆ, ಅಥವಾ ಅವರು ಕನ್ಸ್ಯೂಮ್ ಮಾಡೋ ಕಂಟೆಂಟ್ ಬೇರೆ ಇರುತ್ತಲ್ಲ. ಸೊ ಅವ್ರು ಆಟೋಮ್ಯಾಟಿಕ್ಲಿ ಅವ್ರ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬೇರೆ ಇರುತ್ತೆ. ಸೊ ಇದ್ರಲ್ಲಿ ನನ್ನ ಲ್ಯಾಂಗ್ವೇಜ್ ಕೂಡ ಅಷ್ಟೇ, ಇದು ನಾವ್ ಈ ತರ ಹಿಂಗ್ ಮಾತಾಡೋ ತರ ಇಲ್ಲ, ಏನೇ ಹೋಗೆ ಬರ್ತ್ಯಾ ಬರಲ್ವಾ ಇವಾಗ ಆ ಥರ. ಸೊ ವೆರಿ ವೆರಿ ಡಿಫ್ರೆಂಟ್. ಸೊ ಮಜಾ ಕೊಡುತ್ತೆ ಅದು ಕೂಡ. ಆ್ಯಂಡ್ ಕೆಲವೊಂದು ರೋಹಿತ್ ಸರ್ ವೆರಿ ಪರ್ಟಿಕ್ಯುಲರ್ ಆಗಿ ಈ ಥರ ನೀವು ಇದ್ರೆ ಚೆನ್ನಾಗಿರುತ್ತೆ ಅನ್ನುವಾಗ ಅದ್ರ ಮೇಲೆ ನಾನು ಮತ್ತೆ ವರ್ಕ್ ಮಾಡ್ತಾ ಹೋದೆ. ಓಕೆ, ಪ್ರಾಬ್ಲಿ ಇದನ್ನು ಟ್ರೈ ಮಾಡ್ಬೋದು ಅಂತ. ಸೊ ಇಟ್ ವಾಸ್ ನೈಸ್. ಓವರ್ ಆಲ್ ಸಖತ್ತಾಗಿತ್ತು. ಸೊ ಮುತ್ತು ಕ್ಯಾರೆಕ್ಟರ್ ಮತ್ತು ನಂದಿನಿ ಕ್ಯಾರೆಕ್ಟರ್ ಆ ಒಂದು ಅವ್ರಿಗೂ ಕೂಡ ತುಂಬ ಹೊಸದು, ಇದು 2ನೇ ಸಿನಿಮಾ ಅವ್ರಿಗೆ ತುಂಬ ಹೊಸದು, ತುಂಬ ವೇರಿಯೇಷನ್ಸ್ ಇರುವಂಥದ್ದು. ಸೊ ನಿಮ್ಮ ಮತ್ತು ಅವರ ಕಾಂಬಿನೇಷನ್ ವಿಚಾರಕ್ಕೆ ಹೇಳುತ್ತಿರೋದಾದರೆ ಕಾಂಬಿನೇಷನ್ ಐ ಥಿಂಕ್ ನೋಡಿರೋರು ಎಲ್ಲರೂ ಫಾರ್ ಟುಡೇ ದೆ ವೆರಿ ಹ್ಯಾಪಿ. ಒಂದು ಔಟ್ಪುಟ್ ಅಂದರೆ ಆ್ಯಸ್ ಮುತ್ತು ಆ್ಯಂಡ್ ನಂದಿನಿ ಹೇಗೆ ಕಾಣ್ತಾರೆ, ಏನು ಡೆಲಿವರ್ ಆಗಿದೆ, ದೆ ವೆರಿ ಹ್ಯಾಪಿ. ಮಿಕ್ಕಿದ ಅಫ್ಕೋರ್ಸ್ ಜನ ಹೇಳಬೇಕು, ಬಟ್ ನಾವು ನೋಡಿದಾಗಲೂ ಇಟ್ಸ್ ವೆರಿ ಕನ್ವಿನ್ಸಿಂಗ್ ದ್ಯಾಟ್ ಮುತ್ತು ಆ್ಯಂಡ್ ನಂದಿನಿ ಲುಕ್ಸ್ ನೈಸ್ ಆ್ಯಂಡ್ ದೆ ಕಾಂಪ್ಲಿಮೆಂಟ್ ಈಚ್ ಅದರ್. ಸೊ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಯುವ ಅವರು ಕೂಡ ಫಸ್ಟ್ ಟೈಮ್ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದೆ. ಅಂದರೆ ಫಸ್ಟ್ ಟೈಮ್ ಅಂದರೆ ಅಫ್ಕೋರ್ಸ್ ಸೆಕೆಂಡ್ ಸಿನಿಮಾ ಅವ್ರದ್ದು, ಬಟ್ ಫಸ್ಟ್ ಸಿನಿಮಾಗಿಂತ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಆ್ಯಂಡ್ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಆ್ಯಸ್ ಮುತ್ತು ಸಖತ್ತಾಗಿದೆ, ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಅವ್ರ ಫ್ಯಾನ್ಸ್ ಎಲ್ಲ ಪಕ್ಕ ಇಷ್ಟಪಡ್ತಾರೆ ಆ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಅವ್ರು ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಕಾಸ್ ನಾನು ಯುವರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಇಲ್ಲೇನೆ, ನಾನು ಅನ್ಕೋತಾ ಇದ್ದೆ ಇದು ಕ್ಯಾರೆಕ್ಟರ್ ಇಷ್ಟು ಸಖತ್ತಾಗಿ ಅವ್ರು ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಕ್ಯಾರೆಕ್ಟರ್ ಇರೋದಕ್ಕೆ ಅಷ್ಟು ಬ್ಲೆಂಡ್ ಆಗ್ತಾ ಇದೆಯಾ ಅಂತ. ಸೊ ನಂಗೆ ಅದು ಅಷ್ಟು ಬ್ಲೆಂಡ್ ಆಗೋಗುತ್ತೆ ಯುವ ಆ್ಯಂಡ್ ಮುತ್ತು ಆ್ಯಸ್ ಕ್ಯಾರೆಕ್ಟರ್ ನೋಡುವಾಗ. ಅಷ್ಟು ಕನ್ವಿನ್ಸಿಂಗ್ ಆಗಿತ್ತು ನನಗೇನೆ. ಸೊ ಹೊಸದಾಗಿ ನೋಡುವಾಗ ಕಂಪ್ಲೀಟ್ಲಿ ಓಕೆ ಹೀಸ್ ಮುತ್ತು ಅಂತ ಅನ್ಸೋದು. ಐ ಡೋಂಟ್ ನೋ ಯುವ ಆ್ಯಸ್ ಅ ಗೊತ್ತಿಲ್ಲ ಆ ಥರ. ಸೊ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟರ್, ತುಂಬ ಮಜಾ ಕೊಡುತ್ತೆ ಸಿನಿಮಾಲಿ. ಆ್ಯಂಡ್ ಒಂದು ಇದು ಹೇಳೋ ಥರದ್ದಾದರೆ, ಈ ಸಿನಿಮಾ ಶುರುವಿಂದ ಹಿಡಿದು ಇಲ್ಲಿಯವರೆಗೂ ಹೊರಗಿನವ್ರಿಗೂ ಅಂದರೆ ಒಳಗಡೆ ಇಷ್ಟೊಂದು ಪಾಸಿಟಿವ್ನೆಸ್ ಇದೆ, ಇಷ್ಟೊಂದು ಖುಷಿಯಾಗಿ ಎಲ್ಲರೂ ಸಂತೋಷವಾಗಿ ಕೆಲಸ ಮಾಡಿದ್ದೀವಿ ಅನ್ನೋದೊಂದು ಆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಮಾತಾಡ್ತಿದ್ದಾರೆ. ಹೊರಗಡೆನೂ ಅಷ್ಟೇ ಪಾಸಿಟಿವಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ತುಂಬ ಕಡಿಮೆ ಸಿನಿಮಾಗಳಿಗೆ ಈ ಥರದೊಂದು ಮ್ಯಾಜಿಕ್ ಆಗುತ್ತೆ, ಅಥವಾ ಹೊರಗಡೆ ನಂಗೆ ಅನ್ಸುತ್ತೆ, ಒಳಗಡೆ ನಂಗಾಗಿರುತ್ತೆ. ಏನು ಅನ್ನಿಸ್ತದೆ ಓವರಾಲ್? ಅಂದರೆ ವೆರಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಹೊರಗಡೆ ಏನಾಗ್ತದೆ ಗೊತ್ತಾಗ್ತಿರಲ್ಲ ನಮಗೆ ಆ್ಯಸ್ ನಾವು ಪಾರ್ಟ್ ಆಫ್ ಟೀಮ್ ಆಗಿರೋದ್ರಿಂದ. ಬಿಕಾಸ್ ಎಲ್ಲ ಸಿನಿಮಾ ಬಂದಾಗ್ಲೂ ಒಂದ್ ಸೆಟ್ ಆಫ್ ಜನ ಸಖತ್ತಾಗಿದೆ ಅಂತಾನೆ ಹೇಳ್ತಾ ಇರ್ತಾರೆ, ಬಟ್ ರಿಯಾಲಿಟಿ ಸಿನಿಮಾ ಹಿಟ್ ಆದ್ಮೇಲೆ ಗೊತ್ತಾಗೋದು. ಸೊ ಬಟ್ ಇಲ್ಲಿ ದ ವೈಬ್ ಇನ್ಸೈಡ್ ದ ಟೀಮ್ ಐ ಆಮ್ ವೆರಿ ಶೋರ್ ಇಟ್ಸ್ ಅಮೇಝಿಂಗ್. ದೇರ್ ಆಲ್ ಅಮೇಝಿಂಗ್ ಟೆಕ್ನಿಷಿಯನ್ಸ್ ಆ್ಯಂಡ್ ತುಂಬ ಪಾಸಿಟಿವ್ ಆಗಿದೆ. ಬಟ್ ಅದೇ ಒಂದು ಬ್ಯಾಂಗಲ್ ಬಂಗಾರಿ ಇಷ್ಟು ಸಖತ್ತಾಗಿ ಓಡ್ತಾ ಇರೋದು ಇಸ್ ಏನಂತಾರೆ ಒಂದು ರಿಸಲ್ಟ್ ನಮ್ಮ ಪ್ರಯತ್ನಕ್ಕೆ. ಮಿಕ್ಕಿದ್ದು ಇನ್ನು ಅದೇ ಅಷ್ಟೇ ಚೆನ್ನಾಗಿ ಪ್ರಾಬ್ಲಿ ಗೊತ್ತಾಗಲ್ಲ ನಮಗೆ. ಎಲ್ಲ ಕಡೆ ಎಕ್ಕ ಕಾಣ್ತಿರೋದ್ರಿಂದ ಇದೆಯಾ ಕಾಣಿಸ್ತಾ ಇದೆಯಾ ಎಲ್ಲ ಕಡೆ, ಅಥವಾ ರಿಯಲ್ ಆಗಿ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದ್ಯಾ? ಫಾರ್ ಮೀ ಐ ಕಾಂಟ್ ಜಡ್ಜ್
ಬಟ್ ಆಗಿದ್ರೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ಅಥವಾ ಅಷ್ಟು ಪ್ರಾಮಿಸಿಂಗ್ ಅನಿಸ್ತಾ ಇದೆ ಜನಕ್ಕೆ ಇವಾಗಲೇ ಅಂತಂದರೆ ವೆರಿ ಗ್ರೇಟ್ಫುಲ್ ಆ್ಯಂಡ್ ಐಮ್ ಶೋರ್ ಇಷ್ಟ ಆಗತ್ತೆ. ಎಲ್ಲ ಕಡೆ ಮೇಲೆ ಬ್ಯಾಂಗಲ್ ಬಂಗಾರಿ ಅಂತಾನೆ ಕರೀತಾರೆ ಅನ್ಸುತ್ತಲ್ಲ, ಕರಿತಾ ಇದ್ದಾರೆ ಆಲ್ರೆಡಿ. ಅದು ಇನ್ನೊಂದು ಯಾರಾದ್ರೂ ಟೈಟಲ್ ರಿಜಿಸ್ಟರ್ ಮಾಡ್ತಾರೆ ನೆಕ್ಸ್ಟ್ ಅಲ್ವಾ? ಇದನ್ನು ಆಕ್ಚುಲಿ ಯಾರೋ ಹೇಳಿದ್ರು ಟೈಟಲ್ ರಿಜಿಸ್ಟರ್ ಮಾಡಿಸ್ಬೇಕಿದ್ದು ಸಂಬಡಿ ಐ ಡೋಂಟ್ ನೋ. ಸೊ ನೆಕ್ಸ್ಟ್ ನಿಮಗೆ ಬ್ಯಾಂಗಲ್ ಬಂಗಾರಿ ಸಿನಿಮಾ ಮಾಡ್ತಾ ಇದೆ ಮೇಡಮ್, ಬನ್ನಿ ಗೊತ್ತಿಲ್ಲ. ಬಟ್ ಇಟ್ಸ್ ಸಚ್ ಅ ಕ್ಯಾಚಿ ವರ್ಡ್ ಅಲ್ವಾ? ಅಂದರೆ ಪ್ರತಿಯೊಂದು ಸಾಂಗ್ ಮಾಡ್ಬೇಕಂದ್ರೂ ಮೊನ್ನೆ ಚರಣ್ ರಾಜ್ ಸರ್ ಹೇಳ್ತಾ ಇದ್ರು ಎಷ್ಟು ಸಿಂಪಲ್ ಆಗಿ ಎಷ್ಟು ಕನೆಕ್ಟ್ ಆಗ್ಬೋದು ಅಂತ. ಕನೆಕ್ಟ್ ಮಾಡೋ ಸಾಂಗ್ಸ್ನ ಮಾಡೋದು ತುಂಬ ಡಿಫಿಕಲ್ಟ್ ಅಂತ. ಸೊ ಐ ಥಿಂಕ್ ಈ ಥರ ಕ್ಯಾಚ್ ಆಗೋ ವರ್ಡ್ಸ್ ಸಿಗೋದು ತುಂಬ ಕಷ್ಟ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಬಂಗಾರಿ, ಬ್ಯಾಂಗಲ್ ಬಂಗಾರಿ ನೈಸ್. ಎಲ್ಲ ಹುಡುಗರು ಅವ್ರ ಹುಡುಗಿರ್ನ ಕರಿಬೋದಲ್ವಾ, ತುಂಬ ಕನೆಕ್ಟ್ ಆಗುತ್ತೆ. ಸೊ ಇಟ್ಸ್ ವೆರಿ ನೈಸ್. ಓಕೆ, ಒಂದು ಅದೇ ಆಗಲೇ ಹೇಳ್ದಂಗೆ ಸಿನಿಮಾ ಇಲ್ಲಿವರೆಗೂ ಬಂದಿರೋ ಕಂಟೆಂಟ್ಸು ಮತ್ತು ಈ ಪ್ರೊಡಕ್ಷನ್ ಹೌಸ್ಗಳು ಮೊನ್ನೆ ಪ್ರೆಸ್ ಮೀಟ್ ನೋಡಿದೆ ನಾನು. ಅಂದರೆ ಎಲ್ಲ ಆ್ಯಂಗಲಲ್ಲೂ ಅಂದರೆ ಒಂದು ಕಂಟೆಂಟ್ ಇದು ವರ್ಕ್ ಆಗಲ್ಲ ಅಂತ ನಾವೆಲ್ಲ ಡಿಸೈಡ್ ಮಾಡೋದು, ಆಡಿಯನ್ಸು. ಈಗ ಪ್ರೀವಿಯಸ್ ಸಿನಿಮಾಗಳಲ್ಲಿ ನಮಗೂ ಗೊತ್ತು ಕೆಲವೊಂದು ವಿಚಾರಗಳಿಗೆ ಪುಷ್ ಮಾಡಿದ್ರು ಅದು ಸ್ವೀಕರಿಸುವಂಥ ಮನಸ್ಥಿತಿ ಇರಲ್ಲ. ಬಟ್ ಇದು ಏನೂ ಅಲ್ಲ, ತುಂಬ ಆರ್ಗ್ಯಾನಿಕ್ ವೇನಲ್ಲಿ ಹಿಂಗೆ ಬ್ಲಾಸ್ಟ್ ಆಗಿದೆ. ಸೊ ಈ ಸಿನಿಮಾ ಎಲ್ಲ ವಿಚಾರಗಳಿಗೂ ಹಂಗೆ ಕಾಣ್ತಾ ಇದೆ. 18ಕ್ಕೆ ಬರ್ತಾ ಇದ್ದೀರಾ ಆ್ಯಂಡ್ ಸಿನಿಮಾ ಕೂಡ ಹಂಗೆ ಆಗುತ್ತೆ ಅಂತ ಆಸೆ ಎಲ್ಲರಿಗೂ ಇರುತ್ತೆ. ಇಂಡಸ್ಟ್ರಿ ಇವತ್ತು ಬೇಕು ಅಂದರೆ ಅದೊಂದು ಎಲ್ಲರಿಗೂ ಹಸು, ಪ್ರೇಕ್ಷಕರಿಗೂ ಅಷ್ಟೇ, ಇಂಡಸ್ಟ್ರಿಗೂ ಅಷ್ಟೇ. ಹೌದು. ಅದೇ ಹೋಗ್ತಾ ಇರೋ ಜರ್ನಿ ಹ್ಯಾಸ್ ಬೀನ್ ವೆರಿ ನೈಸ್ ಸೋ ಫಾರ್. ಎಲ್ಲ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ನೀವು ಹೇಳ್ದಾಗೆ ಕೆಲವೊಂದ್ಸಲ ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಗೊತ್ತಾಗ್ತಾರಲ್ಲ, ಅಷ್ಟು ಓವರ್ ದ ಬೋರ್ಡ್ ಎಫರ್ಟ್ ಹಾಕ್ಬಿಟ್ಟಿರ್ತೀವಿ, ಏನು ಸಿಕ್ಕಿರಲ್ಲ. ಬಟ್ ಇದರಲ್ಲಿ ಅಷ್ಟು ಜನ ಅಷ್ಟು ಪ್ರೀತಿ ಆಲ್ರೆಡಿ ಕೊಡ್ತಾ ಇರೋದು ತುಂಬ ಓವರ್ವೆಲ್ಮಿಂಗ್ ಆಗಿದೆ. ಆ್ಯಂಡ್ ಇದೇ ಪ್ರೀತಿ ಇನ್ನು ಹಂಗೆ ಕಂಟಿನ್ಯೂ ಆಗಿ, ಇದೇ ವೈಬ್ ಹಂಗೆ ಕಂಟಿನ್ಯೂ ಆಗಿ ಜುಲೈ 18ಕ್ಕೆ ಜನ ಥಿಯೇಟರ್ಸಿಗೆ ಬಂದರೆ ಸಖತ್ ಖುಷಿ ಆಗುತ್ತೆ. ಬರ್ತಾರೆ. ಹೌದು, ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ಪ್ರಾಬ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡುವಂಥ ಆಲ್ ಕಂಟೆಂಟ್ ಇದೆ ನಮ್ಮ ಸಿನಿಮಾಲಿ. ಸೊ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ದಯವಿಟ್ಟು ಬನ್ನಿ ಥಿಯೇಟರ್ಸ್ಗೆ. ಮಿಸ್ ಮಾಡಿದೆ ಎಲ್ಲ ಸಿನಿಮಾಗಳು ಅಫ್ಕೋರ್ಸ್ ಥಿಯೇಟರ್ಸಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಒನ್ ಸಚ್ ಮೂವಿ. ಈಗ ಯುವ ಅಂತ ಹೇಳಿದ್ಮೇಲೆ ಅವರ ಫ್ಯಾನ್ಸ್ಗೆ ಅವರು ಫೈಟ್ಸ್ ಆಗಿರ್ಬೋದು, ಅವರ ಡಾನ್ಸ್ ಆಗಿರ್ಬೋದು, ಏನೇನು ಬೇಕು ಎಲ್ಲ ಕಂಟೆಂಟ್ ವೆರಿ ನೀಟ್ಲಿ ಡನ್. ಸೊ ಅದೆಲ್ಲ ಥಿಯೇಟರ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಥಿಯೇಟರ್ಸಿಗೆ ಬನ್ನಿ ಜುಲೈ 18. ಆ್ಯಂಡ್ ಈ ಸಿನಿಮಾ ನೋಡಿದ್ಮೇಲೆ ತುಂಬ ಮಾತಾಡೋದಕ್ಕಿರುತ್ತೆ ಅಂತ ಎಲ್ಲರ ಹತ್ರನೂ ಮಾತಾಡ್ಬೇಕಾದ್ರೆ ಅದೇ ಆಗ್ತಾ ಇರೋದಲ್ವಾ? ಸೊ ಮೇ ಬಿ ಸಿನಿಮಾ ನೋಡಿದ್ಮೇಲೆ ಮತ್ತೆ ಮಾತುಕತೆ ಡೆಫಿನೆಟ್ಲಿ ಸಕ್ಸಸ್ ಮೀಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ತುಂಬ ಪಾಸಿಟಿವ್ ವೈಬ್ ಎಲ್ಲ ಆ್ಯಂಗಲಲ್ಲೂ ಕಾಣಿಸ್ತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಸಂಜನಾ ಅವ್ರ ಜೊತೆಗೆ ಮಾತುಕತೆ. ಯಕ್ಕ, ನಂದಿನಿ ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ತುಂಬ ವಿಷಯ ಮಾತಾಡೋದಕ್ಕಿದೆ ಅಂತ ಅನ್ನಿಸ್ತಿದೆ. ವೈಯಕ್ತಿಕವಾಗಿ ನನ್ನ ಇವ್ರಗಳ ಹತ್ರ ಎಲ್ಲ ಮಾತಾಡ್ತಿದ್ರೆ ಜುಲೈ 18ನೇ ತಾರೀಕು ಯಕ್ಕ ಥಿಯೇಟ್ರಿಗೆ ಬರ್ತಾ ಇದೆ, ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಆಲ್ರೆಡಿ ಎಲ್ಲ ಶುರು ಮಾಡಿದ್ದಾರೆ, ಬುಕ್ಕಿಂಗ್ಸ್ ಆಗ್ತಾ ಇದೆ. ಸೊ ಮಿಸ್ ಮಾಡದೆ ಎಲ್ಲರೂ ಯಕ್ಕನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.